ರಿಲೀಸ್ ಮಾಡಿದ್ದಾರೆ. ಈ ಕ್ವಶನ್ ಪೇಪರ್ ಏನಿತ್ತು ಮತ್ತು ಇದರ ಬ್ಲೂ ಪ್ರಿಂಟ್ ಅನ್ನು ಸಹಿತ ನಾವು ನೋಡಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕ್ವಶನ್ ಬ್ಯಾಂಕ್ ಅಥವಾ SSLC ಪಾಸಿಂಗ್ ಬ್ಯಾಂಕ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ತಾವುಗಳು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತು ಈ ಹಿಂದಿಯಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನ ನೋಡೋಣ. ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಮುಖ್ಯ ಪ್ರಶ್ನೆ 1ರಲ್ಲಿ MCQ ಇತ್ತು. ಪಾಸ್ ಶಬ್ದ ಕಾ ವಿಲೋಮ್ ಶಬ್ದ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ, ಎಸ್, ದೂರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪಾಸ್ ದೂರ. 2ನೇ ಪ್ರಶ್ನೆ, ನಿಮ್ನ ಮೈಸೆ ಸ್ತ್ರೀಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಈ 4ರಲ್ಲಿ ಸ್ತ್ರೀಲಿಂಗ ಇರತಕ್ಕಂಥ ಶಬ್ದ ಬಹನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ನಿಮ್ನಲಿಖಿತ ಮೇ ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಮಚ್ಲಿ ಅಂತಕ್ಕಂಥದ್ದು ಏಕವಚನ ಶಬ್ದ ಬರ್ತದ, ಲೋಗ್ ಅಂತಕ್ಕಂಥದ್ದು ಏಕವಚನ ಶಬ್ದನೂ ಬರ್ತದೆ. ಯಾಕಂದ್ರೆ ಲೋಗ್ ಅಂತಕ್ಕಂಥದ್ದು ಸದೈವವಾಗಿ ಏಕವಚನದಲ್ಲಿ ಮತ್ತು ಬಹುವಚನದಲ್ಲಿ ಪ್ರಯೋಗವಾಗ್ತಕ್ಕಂಥ ಶಬ್ದ. ಸೊ ಮಚ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಕರ್ಣ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ 4ನೇ ಪ್ರಶ್ನೆ ಇದು ಸಿ ಕರಾನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4 ಆಯ್ತು. 5, ಪರ್ವತಾರೋಹಣ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಸೊ 5ರಲ್ಲಿ ದೀರ್ಘ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 6ನೇ ಪ್ರಶ್ನೆ, ದೇಶ ಪ್ರೇಮ್ ಶಬ್ದ ಮೇ ಸಮಾಸ ಅಂತ ಕೇಳಿದ್ದಾರೆ. ಸೊ ದೇಶ ಪ್ರೇಮ ಅಂತಕ್ಕಂಥ ಶಬ್ದದಲ್ಲಿ ತತ್ಪುರುಷ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಹಿ ನಹಿ ಘಬರಾವೋ ನಹಿ ಇಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆ ಕೇಳಿದ್ದಾರೆ. ಸೊ 7ರಲ್ಲಿ IKD ಅಲ್ಪ ವಿರಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ. ಆಜ್ ಡ್ಯಾಶ್ ಯುಗ ಅಂತ ಇದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ ಹೇ. ಸೊ ಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಇನ್ನು ಅನುರೂಪದಲ್ಲಿ ನೋಡೋಣ. ಜೈನುಲಾಬ್ದೀನ್ ಆಶಿಯಾ ಆದ್ರ ಜಲಾಲುದ್ದೀನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಜೋಹ್ರಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 10, ನೈ ಚಪ್ಪಲೆ ಬಿಸ್ತರ್ ಕೆ ನೀಚೆ ದಬಾಯ ಪಹನನೆ ಕೆ ಕಪಡೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ಸಿರ್ಹಾನೆ ಕೆ ನೀಚೆ ದಬಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಿರ್ಹಾನೆ ಅಂದ್ರೆ ತಲೆದಿಂಬು. ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ ಕೇಳಿದ್ದಾರೆ. ಸರ್ CV ರಾಮನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ ವೈಜ್ಞಾನಿಕ್ ದಿಗ್ಗಜ್ ಅಂತ ಕರೀತಾರೆ, ಮಹಾನ್ ವೈಜ್ಞಾನಿಕ್ ಅಂತನೂ ಕೂಡ ಬರಿಬಹುದು. ಬಲಭದ್ರ ಬಲರಾಮ ಕಾನ ಅಂತ ಕೇಳಿದ್ದಾರೆ. ಸೊ 12ರ ಉತ್ತರ ಏನ್ ಬರ್ತದೆ, ಕೃಷ್ಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಶ್ಯಾಮ್ ಅಂತನೂ ಕೂಡ ನೀವು ಬರಿಬಹುದು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಏಕೈಕ ವಾಕ್ಯ ಮೇ ಉತ್ತರ ಲಿಖಿ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ 13 ಇತ್ತು. ಪಂಡಿತ್ ರಾಜ್ ಕಿಶೋರ್ ಕ್ಯಾ ಕಾಮ್ ಕರ್ತೆ ಥೇ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಪಂಡಿತ್ ರಾಜ್ ಕಿಶೋರ್ ಲೆಕ್ಚರ್ ದೇತೆ ಥೇ, ಇದನ್ನು ಕೂಡ ಬರಿಬಹುದು. ಅಥವಾ ಪಂಡಿತ್ ರಾಜ್ ಕಿಶೋರ್ ಮಜ್ದೂರೋं के नेता थे ಅಂತನೂ ಕೂಡ ಬರಿಬಹುದು. ಪ್ರಶ್ನೆ 14, ಲೇಖಕ ಪರಸಾಯಿ ಜಿ दूसरे दर्जे में क्यों सफर करना चाहते थे ಅಂತ 14ನೇ ಪ್ರಶ್ನೆ ಇದೆ. ಉತ್ತರ 150 रुपये बचाने के कारण दूसरे दर्जे में सफर करना चाहते थे ಅಂತಕ್ಕಂಥದ್ದು ಸರಿಯಾದ ಉತ್ತರ. 15, समय के खोने से क्या होता है ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ समय के खोने से पछताना पड़ता है ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 16, हंस का गुण कैसा होता है ಅಂತ ಕೇಳಿದ್ದಾರೆ. ಉತ್ತರ पानी निहित दूध में से शुद्ध दूध का सेवन करना हंस पक्षी का गुण होता है ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ನೋಡೋದಾದ್ರೆ 17ನೇ ಪ್ರಶ್ನೆ, बसंत की ईमानदारी का परिचय दीजिए ಅಂತ ಇದೆ. ಉತ್ತರ ನೋಡುವ. बसंत स्वाभिमानी और परिश्रम से जीने वाला लड़का है. राजकिशोर के 2 पैसे लेने को इनकार करता है. होश आने पर राजकिशोर के 14.5 आने पैसे ಪ್ರತಾಪ್ ಕೆ ಹಾಥೋ ಮೇ ಲೌಟಾತಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು ಪಾಯಿಂಟ್ಗಳನ್ನಾದರೂ ಬರಿಬೇಕಿತ್ತು 2 ಅಂಕಕ್ಕೆ. 18, ಅಬ್ದುಲ್ ಕಲಾಂ ಕಾ ಬಚಪನ್ ಕೈಸೆ ಬೀತಾ ಅಂತ ಇದೆ. ಉತ್ತರ ನೋಡುವ. 18ನೇ ಪ್ರಶ್ನೆ, भौतिक और भावनात्मक दोनों ही दृष्टि में बहुत ही सादगी में बीता. उनके पिता आडंबरहीन व्यक्ति थे, अनावश्यक एवं ऐशो आराम वाली चीज़ों से दूर रहते थे, लेकिन घर में जो आवश्यक चीज़ें यह समुचित मात्रा में उपलब्ध थी ಅಂತಕ್ಕಂಥದ್ದು ಉತ್ತರ ಬರೀಬೇಕಿತ್ತು. 19ನೇ ಪ್ರಶ್ನೆ ಇತ್ತು. गाजर के बारे में प्रेमचंद के विचार क्या है ಅಂತ ಇದೆ. ಉತ್ತರ ನೋಡುವ. गाजर पहले गरीबों की पेट भरने की चीज थी. गाजर में बहुत विटामिन है, इसलिए उसे मेज पर स्थान मिला है ಅನ್ನೋದು ಉತ್ತರ ಬರೀಬೇಕಿತ್ತು. 20ನೇ ಪ್ರಶ್ನೆ, दोस्तों की मुलाकात किन किन जानवरों से हुई ಅಂತ ಇದೆ. सो दोस्तों की मुलाकात हाथी, सांप, भैंस और
ಮಚ್ಲಿ ಸೇ ಹುಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 21 ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ ಅಂತ ಕೇಳಿದ್ದಾರೆ. ಉತ್ತರ ನೋಡುವ. समय का महत्व धन से भी ज़्यादा है. जब भी काम करने के लिए अवसर मिलता है उसे व्यर्थ जाने नहीं देना चाहिए. समय का उपयोग करके जीवन शुभ कर लेना चाहिए ಅಂತಕ್ಕಂಥದ್ದು ಉತ್ತರ ಇತ್ತು. 22 बालकृष्ण माता यशोदा के प्रति क्यों नाराज है ಅಂತ ಕೇಳಿದ್ದಾರೆ. आंसर ನೋಡೋದಾದ್ರೆ यशोदा बलराम पर कभी भी गुस्सा नहीं करती है. यशोदा केवल कृष्ण को ही मारना सीखी है ಅನ್ನೋದನ್ನ 2 ಪಾಯಿಂಟ್ಸ್ಗಳು ಬರೀಬೇಕಿತ್ತು. 23 शनि ग्रह का वायुमंडल किन गैसों से बना है ಅಂತ ಕೇಳಿದ್ದಾರೆ. ಉತ್ತರ शनि ग्रह का निर्माण या एस हाइड्रोजन हीलियम मीथेन और एमोनियम गैसों से हुआ है ಅಂತ ಇದೆ. ಇಲ್ಲಿ अथवा क्वेश्चन ಕೇಳಿದ್ದಾರೆ. सौर मंडल में शनि ग्रह का स्थान क्या है ಕೇಳಿದ್ದಾರೆ. ಉತ್ತರ शनि सौर मंडल का दूसरा बड़ा ग्रह है. यह सौर मंडल का सबसे बड़ा ग्रह है ಅಂತ ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು. 24ರಲ್ಲಿ पर्यावरण के प्रति सलमा के क्या विचार है ಅಂತ ಕೇಳಿದ್ದಾರೆ. ಉತ್ತರ प्रकृति हमारी माता है. हमें प्राकृतिक संसाधनों का अपव्यय नहीं करना चाहिए. अपने पर्यावरण को स्वच्छ रखना भी हमारा दायित्व है ಅಂತಕ್ಕಂಥದ್ದು ಇವೆಲ್ಲ ವಿಚಾರಗಳು ಯಾರು ಇದ್ದೋಪ ಅಂದ್ರೆ ಸಲ್ಮಾನು ಇದ್ದು. ಸೊ ಇದು ಆಕೆ ಏನು ಮಾಡ್ತಾಳೆ ಹೇಳ್ತಾಳೆ. ಅಥವಾ ಇದೆ और ಕ್ವಶನ್ ಅಲ್ಲಿ ಸೊ ಏನು ಕೊಟ್ಟಿದ್ದಾರೆ ಅಂದ್ರೆ झूठ बोलने वालों की हालत कैसी होती है ಅಂತ ಕೇಳಿದ್ದಾರೆ. ಉತ್ತರ व्यक्तित्व कुंठित हो जाती है, लोगों का विश्वास उठ जाता है, उन्नति के द्वार बंद हो जाता है ಅಂತಕ್ಕಂಥದ್ದು ಈ ಕೀ ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ಸೊ ನಿಮ್ಗೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ 2 ಅಂಕಗಳನ್ನು ಕೊಡ್ತಾರೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೀವಿ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ಮಾಡೆಲ್ ಆಗಿರ್ತಕ್ಕಂಥದ್ದನ್ನು ನೋಡಿವಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿನೂ ಕೂಡ ನಾನು ಏನು ಮಾಡ್ತೀನಿ 3, 4 ಮತ್ತು 5 ಅಂಕಗಳ ಪ್ರಶ್ನೆಗೆ ಇರ್ತಕ್ಕಂಥ ಉತ್ತರಗಳನ್ನು 2ನೇ ಭಾಗದ ವಿಡಿಯೋಗಳಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ಸೊ ದಯಮಾಡಿ